ಪಾದಗಳು ಮಣಿದೆಯ ಸಂದೇಹ ಹೊಂದಿದೆ ಅತಿಮತಿಯ ತಾಪಸರಿ ಬರಿಬೇಕು ಪದವಿಗೆ ನಾನು ಬಸುಲಿಯಾಗಿ ಅತಿಸುಲ ಜನಿವಿಗೆ ಪದವಿಗೆ ನಾನು ಬಸುಲಿಯಾಗಿ ಅತಿಸುಲ ಜನ ಈಗ ಹಣವನ್ನು ಹೋಗಿ ಬರುವವರೇ ಆಗಾಗ ಹೋಗಿ ಬರುವವರೇ ಯೋಗಿ ವರಿಯರೇ ಓ ಮಣಿಪಾಲರೇ ಮಣಿಪಾಲ ಓ ಋಷಿಗಳೇ ಋಷಿಗಳೇ ಓ ಮಹರ್ಷಿಗಳೇ ಮಹರ್ಷಿಗಳೇ ನಮ್ಮದೊಂದು ದೊಡ್ಡ ಸಂಸ್ಥೆ ಇದು. ನಾವೆಲ್ಲರೂ ಯಾದವರು. ನಮಗೊಂದು ಸಮಸ್ಯೆ ಒದಗಿದೆ. ಹೌದು, ನಿಮ್ಮ ಯೋಗ್ಯತೆ ಏನೆಂಬುದಾಗಿ ನಮಗೆ ಗೊತ್ತಿದೆ. ನೀವು ಇಲ್ಲಿಗೆ ಪಾದ ಬೆಳೆಸಿದ್ದು ಅಂತ ಹೇಳಿದ್ರೆ ನಿಮ್ಮ ಈ ಪುನೀತ ಪಾದದಲ್ಲಿ ನಿಮ್ಮ ಪುನೀತ ಪಾದ ನಮ್ಮ ಪೂರ್ವ ಜನ್ಮದ ಸುಕೃಂಡ ಫಲ, ಸುಕೃತ ಫಲ. ಹೌದು, ನಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ ಸ್ವಲ್ಪ ನೋಡು ಅವ್ರು ಹಾಗೆಲ್ಲ ನೋಡುದಿಲ್ಲ. ಅದನ್ನೆಲ್ಲ ಅವಳಿಗೆ ಮದುವೆ ಆಗಿದೆ, ಆದ್ರೆ ಗಂಡ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ಮೇಲೆ ಕೆಳಗೆ ಆಚೆ ಈಚೆ ಹಿಂದೆ ಮುಂದೆ ಯಾರಿಲ್ಲ. ಆದರೂ ಇದು ಒಂದು ಉಂಟು, ನಮ್ಮದು ಅದೇ ಸಮಸ್ಯೆ. ಆ ತನ್ನ ಹೊಟ್ಟೆಯೊಳಗಿರುವ ಮಗು ಯಾವುದು ಅಂತ ತಿಳ್ಕೊಳ್ಬೇಕು ಅಂತ ಆಕೆ ಒಂದು ಆಶಯ ಆಗಿದೆ. ನೀವು ತ್ರಿಕಾಲ ಜ್ಞಾನಿಗಳಂತೆ ಮಹಾತ್ತರ ಅಂತ ನಿಮ್ಮ ಬಾಯಿಂದೇ ಕೇಳಬೇಕು ಅಂತ ಅವಳಿಗೆ ಆಸೆ. ಅದರಿಂದ ಹೇಳುವ ಮಗು ನಮ್ಮ ಯೋಗ್ಯತೆ ಏನು ಎಂಬುದನ್ನು ಅರಿಯದೆ ನಮ್ಮನ್ನು ಕೆಣಕುವುದಕ್ಕಾಗಿ ಮುಂದಾದೀಗ ನೀವು ಮಾಡಿದಂತ ಈ ವರ್ತನೆಗೆ ತಕ್ಕ ಶಾಸ್ತಿಯನ್ನು ವಿಧಿಸಬೇಕು. ಅದಕ್ಕಾಗಿ ಕೊಡ್ತೇವೆ ಶಾಪ. ನನಗೆ ಬೇಕು. ಈಗ ನಾನು ಯಾರ್ಯಾರ ಚಾಪೆಯಲ್ಲೇ ಬರೋದು, ಒಂದು ಚಾಪೆ ಕೊಡಿ.
ಪಾಪ ಏನು ಗೊತ್ತೇ, ಇವಳು ಹೆರುವುದ ಅದು ಇವಳಲ್ಲ, ಇದು ಹೆರುವುದು ಗಂಡು ಅಲ್ಲ ಹೆಣ್ಣು ಅಲ್ಲ, ಹೆರುವುದು ಒನಕೆಯ ತುಂಡು. ಆ ಒನಕೆಯ ತುಂಡಿನಿಂದಲೇ ಯಾದವರಂತ ನಿಮ್ಮ ಸರ್ವನಾಶವಾಗಿ ಅಲ್ಲ. ವಿಷಯ ಇವರಿಗೆ ಸಿಕ್ಕುವಂತದ್ದು ಯಾಕೆ? ಇವತ್ತು ಇವರಿಗೆ ಯಾರು ತಿನ್ನುವುದಕ್ಕೆ ಕೊಡ್ಲಿಲ್ಲ, ವ್ಯವಸ್ಥೆ ಆಗ್ತಾ ಉಂಟು, ಅದು ಅಲ್ಲಿಗೆ ಅವರಿಗೆ ಮೊದಲು ಕೊಟ್ಟು ಅದಕ್ಕೆ ಸಿಟ್ಟು ಬಂದದ್ದು. ಅವ ಎಲ್ಲಿ ಕ್ಷಣ ಉದರ ಶೂಲೆಯ ಪಾದಯಾಚನ ಏ ಮಂದ ಮದಿಗಳೇ ಹೇಳಿಗಳೇ ಹೇಳಿಗಳೇ ನಡತೆಗೇಡಿಗಳೇ ನೀರಗೈದುರೇ ಉದರ ಶೂಲೆಯ ಅದಕ್ಕೆ ಹೇಳುದು, ಎಷ್ಟು ಹೇಳಿದ್ರು ಕೇಳುದಿಲ್ಲ. ಬಂದ ತಂದಲ್ಲಿ ಈ ಚಟ್ಟ ಮಡ್ಡ ಎಲ್ಲ ತಿಂದ್ರೆ ಹೊಟ್ಟೆ ಸಿಕ್ಕಿದ್ದು ಒಂದೊಂದಲ್ಲ 10 ಈ ಲಾಡು ಹೋಳಿಗೆ ಮತ್ತೆ ಹೊಟ್ಟೆ ಔಷಧಿ ಮಾಡುವ ಸೀರೆ ಬಿತ್ತಲಿಕ್ಕೆ ಅವರನ್ನು ಮೋಸಗೊಳಿಸುವುದಕ್ಕೆ ಬೇಕಾಗಿ ನಾವು ಹೊಟ್ಟೆ ಕಟ್ಟಿದಲ್ವ, ಈಗ ನಿಜ ಹೊಟ್ಟೆಯಾಗಿದೆ. ಅವರ ಶಾಪ ಸಾಗಿತ್ತೇಗೆ ಗಂಡು ಹೇಳ್ತಾಳ ಹೇಳಿದಲ್ಲ ಆಗ ಏನ್ ಮಾಡುದೀಗ ಹೇಳ್ತಾಳ ಕಾಣಬಾರ್ದು ಕಾಣುದಲ್ವಾ ಮೇಲೆ ಕಾಣುದಲ್ವಾ? ಓ ಗಾಚಾರ ಕೆಳಗೆ ಕಾಣ್ತಾನೆ. ಕೈ ಮುಗಿದು ಬೇಡಿ ಕೊಡ್ತಾರೆ. ಯಾರಾದ್ರೂ ಒಬ್ರು ಅಜ್ಜಿ ಇದ್ರೆ ಇಲ್ಲಿ ಬನ್ನಿ, ನಮ್ಮ ಮರ್ಯಾದೆ ಆಗ್ತದೆ. ನಮ್ಮ ಪ್ರಾಣ ಉಳಿಸಿ ಬಂದೆ. ಓ ಅಜ್ಜಿ, ನೀವು ಅದೇ ಒಮ್ಮೆ ಹೋಗಿ ಬನ್ನಿ. ನೀವು ಕೇಳಿದ್ದನ್ನು ಕೊಡ್ತೇವೆ, ಒಂದು ಉಪಕಾರ ಮಾಡಿಬೇಡಿ. ಬಂದೆ ಅಜ್ಜಿ, ಯಾವಾಗ ಹೇಳ್ತಾರೆ ಅದು ಬಂದೆ ಅಜ್ಜಿ, ಒಮ್ಮೆ ಬಂದೆ. ಯಾರು ಬರುವುದಿಲ್ಲ. ಈಗಲೇ ಒಟ್ಟು ತಾಪತ್ರ ಸಿಕ್ಕಿ ನಾವು ಮಂಡ್ಯ ಬಿಸಿ ಮಾಡುವುದೇ ಬೇಡ. ಈ ವಿಷಯವನ್ನು ನಮ್ಮ ದೊರೆಗಳು ಉಗ್ರ ಸೇನರು ಇದ್ದಾರಲ್ಲ ಅವರಲ್ಲಿ ಹೇಳಿದ್ರು.